ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಇನ್ ಸ್ಟೇಪ್ಲರ್ ಸ್ಪೆಷಲಿಸ್ಟ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ KPHP ಕಾಲೋನಿ, ಕುಗಟ್ಪಲ್ಲಿ. ಪುರುಷನ ನೋಡ್ತಾ ಇದ್ರೆ ಈ ಫೈಮೋಸಿಸ್ ಇಶ್ಯೂಸ್ ಅನ್ನೋದು ರೀಸೆಂಟಾಗಿ ನೋಡೋದಾದ್ರೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಈ ಫೈಮೋಸಿಸ್ಗೆ ಕಾರಣ ಏನು ಅಂತ ಇವತ್ತು ತಿಳ್ಕೊಳ್ಳೋಣ. ಈ ಫೈಮೋಸಿಸ್ ಅಂದರೆ ಏನು, ಇದಕ್ಕೆ ಸರ್ಜಿಕಲ್ ಪ್ಲ್ಯಾನ್ಸ್ ಏನಿದೆ, ಯಾವ ರೀತಿ ಅಡ್ವಾನ್ಸ್ ಟೆಕ್ನಿಕ್ ಸಿಗುತ್ತೆ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ, ಯಾವ ರೀತಿ ಸರ್ಜರೀಸ್ ನಾವು ಮಾಡ್ತೀವಿ ಅನ್ನೋದನ್ನು ಇವತ್ತು ನಾವು ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಬನ್ನಿ ನೋಡೋಣ. ಹೀಗೆ ಮಾಮೂಲಿಯಾಗಿ ನೋಡೋದಾದರೆ ಅಂಗದ ಒಂದು ಭಾಗವನ್ನು ಈ ರೀತಿಯಾಗಿ ನೋಡೋದಾದರೆ, ಅಂಗದ ಮುಂದೆ ಇರುವ ಭಾಗ ಏನಿದೆ, ಈ ಮುಂದೆ ಇರುವ ಭಾಗವನ್ನೇ ನಾವು ಗ್ಲ್ಯಾನ್ಸ್ ಅಂತೀವಿ. ಈ ಚರ್ಮ ಏನಿದೆ ಮೇಲಿರೋ ಈ ಚರ್ಮ ಫ್ರೀ ಆಗಿ ಮೂವ್ ಆಗ್ತಾ ಇರುತ್ತೆ. ಕೆಳಗಿರೋ ಚರ್ಮ ಮಾತ್ರ ಒಂದು ಕಡೆ ಅಟ್ಯಾಚ್ ಆಗಿ ಈ ರೀತಿಯಲ್ಲಿ ಇರುತ್ತೆ. ಈ ಅಟ್ಯಾಚ್ ಆಗಿರೋ ಈ ಪಾರ್ಟನ್ನೇ ನಾವು ಫ್ರೆನ್ಯುಲಮ್ ಅಂತ ಕರಿತೀವಿ. ಫ್ರೆನ್ಯುಲಮ್ ಅದು ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ಸೊ ನಾರ್ಮಲಾಗಿ ನೋಡೋದಾದರೆ ಈ ಅಂಗದ ಮುಂದೆ ಇರುವ ಚರ್ಮ ಏನಿದೆ ಅದು ಫ್ರೀಯಾಗಿ ಮೂವ್ ಆಗಬೇಕು. ಹೇಗೆ ಫ್ರೀಯಾಗಿ ಮೂವ್ ಆಗಬೇಕು ಅಂದರೆ, ಅಂಗದ ಮುಂದೆ ಇರುವ ಭಾಗವನ್ನು ಗ್ಲ್ಯಾನ್ಸ್ ಅಂತೀವಿ. ಈ ಗ್ಲ್ಯಾನ್ಸ್ ಭಾಗದಿಂದ ಹಿಂದಕ್ಕೆ ಫ್ರೀಯಾಗಿ ಮೂವ್ ಆಗಬೇಕು. ಎಷ್ಟು ಫ್ರೀಯಾಗಿ ಮೂವ್ ಆಗಬೇಕು ಅಂತಂದರೆ, ನಾವು ಹಿಂದಕ್ಕೆ ಎಳೆದ ಕೂಡಲೇ ಫ್ರೀಯಾಗಿ ಮೂವ್ ಆಗ್ತಾ ಇರಬೇಕು. ಹಾಗಾಗದೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ, ಕೆಲವ್ರಿಗೆ ಸ್ಟಕ್ ಆಗುತ್ತೆ, ಕೆಲವ್ರಿಗೆ ಮೂನೇ ಆಗಲ್ಲ, ಕೆಲವ್ರಿಗೆ ಸ್ವಲ್ಪ ಮೂವ್ ಆಗುತ್ತೆ, ಸ್ವಲ್ಪ ಜನಕ್ಕೆ ಇಲ್ಲಿ ತನಕ ಬರುತ್ತೆ, ಇನ್ನು ಕೆಲವ್ರಿಗೆ ಇಲ್ಲಿವರೆಗೂ ಮೂವ್ ಆಗುತ್ತೆ, ಇನ್ನು ಕೆಲವ್ರಿಗೆ ಇಲ್ಲಿವರೆಗೂ ಮಾಡೋಕ್ಕಾಗುತ್ತೆ, ಇನ್ನು ಕೆಲವ್ರಿಗಾದರೆ ಫ್ರೀಯಾಗಿ ಮೂವ್ ಆಗುತ್ತೆ, ಆದರೆ ಟೈಟಾಗಿ ಮೂವ್ ಆಗುತ್ತೆ, ಬಲವಂತವಾಗಿ ಹಿಂದಕ್ಕೆ ಇಳಿಬೇಕಾಗುತ್ತೆ. ನಾನು ಹೇಳ್ತಿರೋ ಈ ಗುಣಗಳು ಫ್ರೀ ಆಗಿದ್ದಾಗ, ಫ್ಲಾಸಿಡ್ ಆಗಿದ್ದಾಗ, ಅಂದರೆ ಅಂಗ ಚಿಕ್ಕದಾಗಿದ್ದಾಗ. ಅಂಗ ದೊಡ್ಡದಾದಾಗ ನಂತರ, ಅಂಗ ಸ್ತಂಭನ ಆದ ನಂತರ ಅಸಲಿಗೆ ಮೂವೇ ಆಗೋಲ್ಲ. ಬಹಳ ಜನಕ್ಕೆ ಸ್ವಲ್ಪನೂ ಕೂಡ ಮೂವ್ ಆಗಲ್ಲ. ಇಂಥವ್ರಿಗೆ ತುಂಬ ತೊಂದರೆ ಆಗುತ್ತೆ. ಮಾಮೂಲಿಯಾಗಿ ಚಿಕ್ಕದಾಗಿದ್ದಾಗ ಮಾತ್ರ ಅಂಗ ಮುಂದಿನ ಚರ್ಮ ಫ್ರೀಯಾಗಿ ಮೂವ್ ಆಗಲಿಲ್ಲ ಅಂದರೆ, ಅಂಗ ದೊಡ್ಡದಾದ ನಂತರ, ಅಂಗ ಸ್ತಂಭನ ಆದ ನಂತರ ಅಸಲಿಗೆ ಮೂವೇ ಆಗಲ್ಲ. ಇಂಥ ಲಕ್ಷಣಗಳು ನಾವು ಫೈಮೋಸಿಸ್ ಅಂತ ಕರಿತೀವಿ. ಅಂದರೆ ಈ ಮುಂದೆ ಇರುವ ಚರ್ಮ ಏನಿದೆ, ಈ ಚರ್ಮ ಅನ್ನೋದು ಟೈಟ್ ಆಗಿರುತ್ತೆ. ಟೈಟ್ ಆಗಿರೋದ್ರಿಂದ ಚರ್ಮ ಅನ್ನೋದು ಹಿಂದಕ್ಕೆ ಬರೋಲ್ಲ. ಇದನ್ನೇ ನಾವು ಫೈಮೋಸಿಸ್ ಅಂತೀವಿ. ಈ ಫೈಮೋಸಿಸ್ಗೆ ಮುಖ್ಯ ಕಾರಣ ನೋಡೋದಾದರೆ, ಇಂಡಿಯಾದಲ್ಲಿ ನೋಡೋದಾದರೆ 2 ರೀತಿಯಾದ ಕಾರಣ ಇರುತ್ತೆ. ಒಂದು ಡಯಾಬಿಟಿಸ್. ಶುಗರ್ನಿಂದ ಏನಾಗುತ್ತೆ ಅಂದರೆ, ಈ ಶುಗರ್ ಮೂತ್ರ ಮಾಡುವಾಗ ಈ ಮೂತ್ರದಲ್ಲಿರುವ ಶುಗರ್ಸ್ ಕಣಗಳೆಲ್ಲ ಇದಕ್ಕೆ ಬಂದು ಇಲ್ಲಿ ಅಂಟ್ಕೊಳ್ಳುತ್ತೆ. ಹಾಗಾಗಿ ಒಂದು ರೀತಿಯಾದ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಈ ಚರ್ಮ ಎಲ್ಲ ಹಾಳಾಗುತ್ತೆ. ಇದನ್ನೇ ನಾವು ಬೆಲನೈಟಿಸ್ ಅಂತ ಕರಿತೀವಿ. 2ನೇ ಕಾರಣ ಏನು ಅಂತ ನೋಡೋದಾದ್ರೆ, ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಶುಭ್ರವಾಗಿ ಹಿಂದಕ್ಕೆ ಎಳೆದು ಕ್ಲೀನ್ ಮಾಡಬೇಕು. ಅಪ್ ಟು 5 ಇಯರ್ಸ್ವರೆಗೂ ನೋಡೋದಾದರೆ ಚಿಕ್ಕ ಮಕ್ಕಳಿಗೆ ಇಲ್ಲಿ ಚರ್ಮ ಅಂಟ್ಕೊಂಡಿರುತ್ತೆ. ಸೊ ಅಂಟಿರೋದನ್ನ ನಾವು ಬ್ರೇಕ್ ಮಾಡಬೇಕು. ಹಿಂದಕ್ಕೆ ಎಳೆಯೋದ್ರಿಂದ ಅದನ್ನು ಬ್ರೇಕ್ ಮಾಡಬೇಕು. ಹಾಗೆ ಮಾಡಿಲ್ಲ ಅಂದರೆ, ಮಾಡಿಸ್ಕೊಳ್ಳಿಲ್ಲ ಅಂದರೆ, ನಾವು ಜಸ್ಟ್ ಮೇಲಿಂದ ನೀರು ಹಾಕಿ ಏನು ಉಜ್ಜದೆ ತೊಳೆಯೋದ್ರಿಂದ ಚರ್ಮ ಹಿಂದಕ್ಕೆ ಎಳಿದೆ ಎಷ್ಟೇ ತೊಳೆದ್ರೂ ಸರಿಯಾಗಿ ತೊಳೆಯೋದಿದ್ರೆ ಈ ರೀತಿಯಾದ ಪ್ರಾಬ್ಲಮ್ಸ್ ಬರುತ್ತೆ. ಬಟ್ ಫ್ಯೂಚರ್ನಲ್ಲಿ ನೋಡೋದಾದರೆ ಆ ಚರ್ಮ ಅನ್ನೋದು ಅಂಟ್ಕೊಂಡು ಅಸಲಿಗೆ ಬ್ಯಾಕ್ ಹೋಗದೆ ಫೈಮೋಸಿಸ್ಗೆ ಗುರಿಯಾಗಬೇಕಾಗುತ್ತೆ. ಸೊ ಇಂಡಿಯಾದಲ್ಲಿ ನೋಡೋದಾದರೆ ಈ 2 ಕಾರಣಗಳು ಮೇಜರ್ ರೀಸನ್ ಅಂತ ಹೇಳ್ಬೋದು. ಹಾಗಾದರೆ ಇದಕ್ಕೆ ಏನು ಮಾಡಬೇಕು? ಸರಿ, ಔಷಧಿಗಳನ್ನು ಬಳಸ್ಬೋದು. ಔಷಧಿಯಿಂದ ಇದು ಕಡಿಮೆ ಆಗುತ್ತಾ ಅಂದರೆ, ಇಂಥ ಫೈಮೋಸಿಸ್ ಆಗಿದ್ದರೆ ಔಷಧಿಯಿಂದ ಆಗಲಿ ಜಲ್ಲೀಸಿಂದ ಆಗಲಿ ಗುಣವಾಗುವಂಥದ್ದಲ್ಲ. ಯಾಕಂದರೆ ಆ ಚರ್ಮ ಅನ್ನೋದು ಟೈಟ್ ಆಗಿರುತ್ತೆ, ಅದು ವರ್ಕ್ ಆಗಲ್ಲ. ಕೆಲವರಿಗೆ ಫೈಮೋಟಿಕ್ ರಿಂಗ್ಸ್ ಅಪ್ಲೈ ಮಾಡ್ತಿರ್ತಾರೆ. ಫೈಮೋಟಿಕ್ ರಿಂಗ್ಸ್ ಅಪ್ಲೈ ಮಾಡಿದರೂ ಕೂಡ ಚರ್ಮದ ಕ್ವಾಲಿಟಿ ಹೋಗಿದ್ರೆ ನಾವು ಆ ಕ್ವಾಲಿಟಿನ ಮತ್ತೆ ರೀಗೇನ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಚರ್ಮ ಸ್ವಲ್ಪನೂ ಹಿಂದಕ್ಕೆ ಬರೋದಿಲ್ಲ. ಸೊ ಇವೆಲ್ಲ ಟೆಂಪ್ರರಿ, ಜಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ಹೇಳ್ತಿರ್ತೀವಿ. ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಏನು ಇದಕ್ಕೆ? ಮತ್ತೆ ಲೈಫ್ ಟೈಮ್ನಲ್ಲಿ ಇದರ ಬಗ್ಗೆ ಮತ್ತೆ ಚಿಂತಿಸಬಾರ್ದು ಅಂತ ನೋಡೋದಾದರೆ ಸೊಲ್ಯೂಷನ್ ಏನು ಅಂದರೆ ಸರ್ಕಮ್ಸಿಷನ್. ಇದನ್ನೇ ನಾವು ಸುಂತಿ ಕಥನ ಅಂತ ಕೂಡ ಹೇಳ್ತೀವಿ. ಏನು ಮಾಡ್ತೀವಿ ಇದರಲ್ಲಿ ಅಂದರೆ, ಬಹಳ ಜನ ಏನು ಮಾಡ್ತಾರೆ ಅಂದರೆ, ಬಹಳ ಜನಕ್ಕೆ ಈ ಟೆಕ್ನಿಕ್ ಬಗ್ಗೆ ಗೊತ್ತಿರಲ್ಲ. ಎಲ್ಲರೂ ಏನು ಅಂದ್ಕೊಳ್ತಾರೆ ಅಂದರೆ, ಓಪನ್ ಟೆಕ್ನಿಕ್ ಬಗ್ಗೆ ಐಡಿಯಾ ಇರುತ್ತೆ. ಯಾಕಂದರೆ ಓಪನ್ ಟೆಕ್ನಿಕ್ನಲ್ಲಿ ಏನು ಮಾಡ್ತೀವಿ ಅಂದರೆ, ಸಿಸರ್ನಲ್ಲಿ ಕಟ್ ಮಾಡಿ ನಂತರ ಅದಕ್ಕೆ ಹೊಲಿಗೆ ಹಾಕ್ತೀವಿ. ಬಟ್ ಇದು ಜಿಗ್ಜ್ಯಾಕ್ ಆಗುತ್ತೆ. ಅಷ್ಟೇ ಅಲ್ಲದೆ ಅಲ್ಲಿ ಅಷ್ಟು ಇಂಪ್ರಾಪರ್ ಟೆಕ್ನಿಕ್ಸ್ನಿಂದಾಗಿ ಹೊಲಿಗೆ ಜಿಗ್ಜ್ಯಾಕ್ ಆಗೋದು ಮಾತ್ರ ಅಲ್ಲದೆ ಕಾಸ್ಮೆಟಿಕ್ಕಾಗಿ, ಅಂದರೆ ಕಾಸ್ಮೆಟಿಕ್ ರಿಸಲ್ಟ್ಸ್ ಕೂಡ ಬರಲ್ಲ. ಅದ್ರ ಜೊತೆಗೆ ವಿಪರೀತವಾದ ಪೇಯ್ನು, ನೋವು, ಉರಿವೆಲ್ಲ ಬರುತ್ತೆ. ಅಟ್ಲೀಸ್ಟ್ 15 ಡೇಸ್ ಬೆಡ್ ರೆಸ್ಟ್ ಇರಬೇಕಾಗುತ್ತೆ, ಪಥ್ಯ ಇಡಬೇಕಾಗುತ್ತೆ, ಆ್ಯಂಡ್ ಡೈಲಿ ಡ್ರೆಸ್ಸಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ಅಲ್ಲಿಂದ ಒಂದು ರೀತಿಯಾದ ಅಂಟು ದ್ರವ ಆಗಲಿ ಪಸ್ ಆಗಲಿ ಸೋರ್ತಾ ಇರುತ್ತೆ. ಇದನ್ನು ನಾವು ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು. ಸೊ ಇವೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಟೆಕ್ನಾಲಜಿ ನೋಡೋದಾದ್ರೆ ಲೇಸರ್ ಬಂದಿದೆ. ಲೇಸರ್ನಲ್ಲಿ ಕೂಡ ನಾವು ಯದ್ವಾ ಹೊಲಿಗೆ ಹಾಕಬೇಕಾಗುತ್ತೆ. ನಮ್ಮ KSR ಸ್ಟೇಪ್ಲರ್ನಲ್ಲಿ ಏನಿದೆ ಅಂದರೆ, ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಲೇಟೆಸ್ಟ್ ಸರ್ಜರಿ ಏನಿದೆ, KSR ಸ್ಟೇಪ್ಲರ್ ಸರ್ಕಮ್ಸಿಷನ್. ಇದು ಒಂದು ಸ್ಟೇಪ್ಲರ್, ಇದು ಪಿನ್ಸ್ ಮೆಥಡ್ ಅಂತೀವಲ್ಲ, ಆ ಪಿನ್ ಮೆಥಡ್ನಲ್ಲಿ ಸರ್ಜರಿ ಮಾಡುವಂಥದ್ದು. ಇದು ಕೇವಲ 5 ನಿಮಿಷದಲ್ಲಿ ಸರ್ಜರಿ ಮಾಡ್ತೀವಿ. 15 to 20 ಮಿನಿಟ್ಸ್ನಲ್ಲಿ ಪೇಷಂಟ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್ನಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ. ಸಾಮಾನ್ಯವಾಗಿ ನೆಕ್ಸ್ಟ್ ಡೇನೇ ಡ್ಯೂಟಿಗೆ ಹೋಗ್ಬೋದು, ಅಥವಾ ಸೇಮ್ ಡೇನೇ ಕೂಡ ಡ್ಯೂಟಿಗೆ ಹೋಗ್ಬೋದು. ಇದು ಒಂದು ಡಿಸ್ಪೋಸಬಲ್ ಸ್ಟೇಪ್ಲರ್ ಆಗಿರುತ್ತೆ. ಸೊ ಈ ಡಿಸ್ಪೋಸಬಲ್ ಸ್ಟೇಪ್ಲರ್ನಲ್ಲಿರೋ ಅಡ್ವಾಂಟೇಜ್ ಏನಂದರೆ, ಎಷ್ಟು ಸ್ಕಿನ್ ತೆಗಿಬೇಕು ಇಲ್ಲಿ ಮ್ಯಾಟ್ರ್, ಅದೇ ಇಂಪಾರ್ಟೆಂಟ್. ಹೆಚ್ಚಿನ ಸ್ಕಿನ್ ತೆಗೆದ್ವಿ ಅಂದ್ಕೊಳ್ಳಿ, ಅಂದರೆ ಇಲ್ಲಿವರೆಗೂ ಸ್ಕಿನ್ ತೆಗೆದಾಗ ಏನಾಗುತ್ತೆ ಅಂದರೆ, ಎರೆಕ್ಷನ್ಗೆ ಸ್ಕಿನ್ ಕಡಿಮೆ ಆಗುತ್ತೆ. ಯಾಕಂದರೆ ಇಷ್ಟು ಸ್ಕಿನ್ನಲ್ಲೇ ನಮಗೆ ಎರೆಕ್ಷನ್ ಆಗಬೇಕಾಗುತ್ತೆ. ಸೊ ಕಮ್ಮಿ ತೆಗೆದ್ವಿ ಅಂದ್ಕೊಳ್ಳಿ, ಓನ್ಲಿ ಇಲ್ಲಿವರೆಗೂ ತೆಗೆದ್ವಿ ಅಂದ್ಕೊಳ್ಳಿ, ಇಲ್ಲಿವರೆಗೂ ಮಾತ್ರ ತೆಗೆದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಮತ್ತೆ ಫೈಮೋಸಿಸ್ ಆಗಿ ಹೊಳ್ಕೊಳ್ಳುತ್ತೆ.
ಸೊ ಎಕ್ಸಾಕ್ಟ್ ಪ್ರಿಸೈಸ್ಡ್ ಆಗಿ ಸೆಲೆಕ್ಟ್ ಮಾಡಿ ತೆಗಿಬೇಕು, ಎಷ್ಟು ತೆಗಿಬೇಕು. ನಾವು ಮಾಮೂಲಿಯಾಗಿ ಕಟ್ ಮಾಡೋ ಮೆಥಡ್ ಅಂದರೆ ಇಷ್ಟು ಬಂದ ಹಾಗೆ ನಾವು ಕಟ್ ಮಾಡಬೇಕಾಗುತ್ತೆ. ಬಟ್ ನಮ್ಮ KSRನಲ್ಲಿ ಅಡ್ವಾಂಟೇಜ್ ಏನಂದರೆ ಮಿಷಿನ್ ಸೆಲೆಕ್ಟ್ ಮಾಡುತ್ತೆ, ಎಷ್ಟು ತೆಗಿಬೇಕು, ಎಷ್ಟು ಚರ್ಮನ ನಾವು ತೆಗಿಬೇಕು ಅನ್ನೋದನ್ನು ನಮ್ಮ ಮಿಷಿನ್ ಸೆಲೆಕ್ಟ್ ಮಾಡುತ್ತೆ. ಸೊ ಇದರಲ್ಲಿರೋ ಅಡ್ವಾಂಟೇಜ್ ಒಂದು ಮಿಷಿನ್ ಸೆಲೆಕ್ಟ್ ಮಾಡೋದು ಮಾತ್ರ ಅಲ್ಲದೆ ಅದರಲ್ಲಿರೋ ಪಿನ್ಸ್ ಏನಿದೆ 0.3 mm ಥಿಕ್ನೆಸ್ ಇರುತ್ತೆ, ಸಿಲಿಕಾನ್ ರಿಂಗ್ ಇರುತ್ತೆ. ಇದು ಜಸ್ಟ್ 10 to 12 ಡೇಸ್ನಲ್ಲಿ ರಿಂಗ್ ತಾನಾಗಿ ಬಿದ್ದೋಗುತ್ತೆ. ಅಷ್ಟೇ ಅಲ್ಲದೆ ಒಂದು 15 ಡೇಸ್ನಲ್ಲಿ ಪೂರ್ತಿ ಹೀಲ್ ಆಗೋಗುತ್ತೆ, ಅಂದರೆ ವಾಸಿ ಆಗೋಗುತ್ತೆ. ಸೊ ಈ KSR ಸ್ಟೇಪ್ಲರ್ನಲ್ಲಿ ಯೂಶಲಾಗಿ ಒಂದು ಪರ್ಸೆಂಟೇಜ್ ಆಫ್ ಸ್ಕಿನ್ ಮಾತ್ರವಲ್ಲದೆ ಒಬ್ಬೊಬ್ಬ ವ್ಯಕ್ತಿಗೆ ಹೇಗಿರುತ್ತೆ ಅಂದರೆ ಎಲ್ಲರಿಗೂ ಅಷ್ಟೇ ಸೇಮ್ ಸ್ಕಿನ್ ಇರಲ್ಲ. ಕೆಲವರಿಗೆ ಹೆಚ್ಚಿರುತ್ತೆ, ಕೆಲವರಿಗೆ ಕಡಿಮೆ ಇರುತ್ತೆ. ಇರೋ ಸ್ಕಿನ್ ಕೆಲವರಿಗೆ ಟೈಟ್ ಇರುತ್ತೆ, ಕೆಲವ್ರಿಗೆ ಅಂಟ್ಕೊಂಡಿರುತ್ತೆ. ಇವೆಲ್ಲವೂ ನಾವು ಚೆಕ್ ಮಾಡಿ ನಮ್ಮ ಸ್ಟೇಪ್ಲರ್ ಯಾವಾಗ ಅಪ್ಲೈ ಮಾಡ್ತೀವೋ ಆಗ ಅದೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಅಪ್ರಾಕ್ಸಿಮೇಟ್ ಆಗಿ ನೋಡೋದಾದ್ರೆ ಇಲ್ಲಿವರೆಗೂ ಸ್ಕಿನ್ ಅನ್ನೋದು ಕಟ್ ಆಗುತ್ತೆ. ಇಲ್ಲಿ ಎಲಾಸ್ಟಿಕ್ ಆಗಿರುತ್ತೆ ಸ್ಕಿನ್ನು, ಹಾಗಾಗಿ ನಾವು ಕಟ್ ಮಾಡುವಾಗ ಈಗ ರಬ್ಬರ್ ಬ್ಯಾಂಡ್ನ ನಾವು ಕಟ್ ಮಾಡಿದ್ರೆ ಏನಾಗುತ್ತೆ, ಇನ್ನೊಂದು ಕೈಗೆ ಹೊರಟು ಹೊಡೆಯುತ್ತೋ ಸೇಮ್ ಅದೇ ಥರ ಕಟ್ ಮಾಡಿದ ತಕ್ಷಣ ಸ್ಕಿನ್ ಹಿಂದಕ್ಕೆ ಬರುತ್ತೆ. ಹಿಂದೆ ಬಂದಾಗ ನಮಗೆ ಪಿನ್ಸ್ ಇಲ್ಲಿ ಕಾಣುತ್ತೆ, ಪಿನ್ಸ್ ಇಲ್ಲಿ ಈ ರೀತಿಯಾಗಿರುತ್ತೆ. ಸೊ ಅಲ್ಟಿಮೇಟ್ ಆಗಿ ಈ ಅಂಗದ ಮುಂದೆ ಇರುವ ಗ್ಲ್ಯಾನ್ಸ್ ಭಾಗ ಏನಿದೆ, ಈ ಗ್ಲ್ಯಾನ್ಸ್ ಭಾಗದ ಮೇಲೆ ಚರ್ಮ ಇರಬಾರ್ದು, ಅದು ನಮ್ಮ ಟಾರ್ಗೆಟ್. ಸೊ ಈ ಚರ್ಮ ಇರಬಾರ್ದು ಅನ್ನೋದಕ್ಕೆ KSR ಸ್ಟೇಪ್ಲರ್ನಲ್ಲಿ ಮಾತ್ರ ಕರೆಕ್ಟಾಗಿ ಪ್ರಿಸೈಸ್ಡ್ ಆಗಿ ಎಷ್ಟು ಸ್ಕಿನ್ ಕಟ್ ಮಾಡಬೇಕು ಅನ್ನೋದನ್ನು ಅದೇ ಡಿಸೈಡ್ ಮಾಡುತ್ತೆ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯಾದ ಎಡವಟ್ಟಾಗಲ್ಲ KSR ಸ್ಟೇಪ್ಲರ್ನಲ್ಲಿ. ಇದರಿಂದ ನಮಗೆ 10-15 ದಿನದಲ್ಲಿ ರಿಂಗ್ ತಾನಾಗೆ ಬಿದ್ದೋಗುತ್ತೆ, ಹಾಗಾಗಿ ಪಿನ್ಸ್ ಕೂಡ ಬಿದ್ದೋಗುತ್ತೆ. ಹಾಗಾಗಿ ಜಸ್ಟ್ ಈ ಪ್ರೊಸೆಸ್ ಪೂರ್ತಿ ಕಂಪ್ಲೀಟ್ ಆಗೋದಕ್ಕೆ 12 ಡೇಸ್ ಬೇಕಾಗುತ್ತೆ. ಬಟ್ ಓಪನ್ನಲ್ಲಾದರೆ ನೀವು 10 to 12 ಡೇಸ್ ಮನೇಲಿ ಇರಬೇಕಾಗುತ್ತೆ. ಬಟ್ ಸ್ಟೇಪ್ಲರ್ನಲ್ಲಿ ಆದರೆ ಮಾಡಿದ ದಿನವೇ ಉದ್ಯೋಗಕ್ಕೆ ಹೋಗ್ಬೋದು, ಮಾಡಿದ ದಿನವೇ ಕೆಲಸಕ್ಕೆ ಹೋಗ್ಬೋದು. ಸೊ ಯಾರಿಗಾದರೂ ಈ ರೀತಿ ಫೈಮೋಸಿಸ್ ಕಂಡು ಬಂದರೆ ತಪ್ಪದೇ ನನ್ನ ಕನ್ಸಲ್ಟ್ ಮಾಡ್ಬೋದು. ಇದಕ್ಕೆ ನಾವು KSR ಸ್ಟೇಪ್ಲರ್ನಲ್ಲಿ ನಾವು ಸರ್ಜರಿ ಮಾಡಿಸ್ಕೊಳ್ಳೋದು ಫೈನಲ್ ಆಪ್ಷನ್ ಆಗಿ ಆಯ್ಕೆ ಮಾಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.